ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೀಟ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಬೀಟ್ರೂಟ್ ಇಷ್ಟ ಅವರೆಲ್ಲ ಇದನ್ನು ಮಾಡ್ಕೊಂಡು ಕುಡಿಬೋದು. ಯಾರಿಗಿಷ್ಟ ಇಲ್ವೋ ಅವರು ಕೂಡ ಇದನ್ನು ಮಾಡ್ಕೊಂಡು ಕುಡಿಬೋದು. ಯಾಕಂದರೆ ಇದರಲ್ಲಿ ನಾನು 4 ಥರ ಹಣ್ಣುಗಳನ್ನು ಯೂಸ್ ಮಾಡಿ ಬೀಟ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಅವು ಯಾವ್ಯಾವು ಅಂತಂದ್ರೆ ಸೇಬು ಹಣ್ಣು, ದಾಳಂಬ್ರಿ ಹಣ್ಣು, ಬಾಳೆಹಣ್ಣು, ಆಮೇಲೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡ್ತಾ ಇರೋದು. ಇದಕ್ಕೆ ಏನೇನು ಬೇಕಂತಂದ್ರೆ ಅರ್ಧ ಬೀಟ್ರೂಟ್ ತೊಗೊಂಡೀನಿ, ಅದು ತುರಿದಿಟ್ಕೊಂಡೀನಿ. ಅರ್ಧ ಬೀಟ್ರೂಟ್ನ ಅದು 1 ಕಪ್ ಆಗೈತಿ. ಆಮೇಲೆ ದಾಳಂಬ್ರಿ ಹಣ್ಣು, 1 ದಾಳಂಬ್ರಿ ಹಣ್ಣು, 1 ಬಾಳೆಹಣ್ಣು, 1 ಸೇಬು ಹಣ್ಣು, ಆಮೇಲೆ 1-2 ದ್ರಾಕ್ಷಿ, 1-2 ಗೋಡಂಬಿ, ಬಾದಾಮಿ ಇವನ್ನೆಲ್ಲ ಹಾಕ್ಕೋಬೇಕು. ಇವಾಗ ಬಾಳೆಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸೇಬು ಹಣ್ಣು ಕಟ್ ಮಾಡ್ಕೋಬೇಕು. ಈ ಬೀಟ್ರೂಟ್ ಅಷ್ಟೇ ಹಾಕ್ಕೊಂಡು ನಾವು ಜ್ಯೂಸ್ ಮಾಡ್ಕೋಬೋದು. ಆದರೆ ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ 4 ಥರ ಫ್ರೂಟ್ನ ಯೂಸ್ ಮಾಡ್ಕೊಂಡು ಜ್ಯೂಸ್ ಮಾಡತ್ತೀನಿ. ಆಮೇಲೆ ನಮ್ಗೆ ಬೇಕಂದ್ರೆ ಗೋಡಂಬಿ, ದ್ರಾಕ್ಷಿ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಇವಾಗ ಒಂದು ಜಾರಿಗೆ ತುರಿದಿಟ್ಕೊಂಡಿರೋಂಥ ಬೀಟ್ರೂಟ್ ಹಾಕ್ಕೋಬೇಕು. ಆಮೇಲೆ ದಾಳಂಬ್ರಿ ಹಣ್ಣು, ಆಮೇಲೆ ಒಂದು ಬಾಳೆಹಣ್ಣು ಹೆಚ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೋಬೇಕು. ಆಮೇಲೆ ಸೇಬು ಹಣ್ಣು, ಆಮೇಲೆ 4 ಗೋಡಂಬಿ ಮತ್ತು 4 ಬಾದಾಮಿ, 1-2 ದ್ರಾಕ್ಷಿ ಹಣ್ಣು ಹಾಕ್ಕೋಬೇಕು. 1 ಸ್ಪೂನ್ ಸಕ್ಕರೆ ಹಾಕ್ಕೋಬೇಕು. ಆದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಸಕ್ಕರೆ ಏನು ಹಾಕಬೇಕಂತ ಏನಿಲ್ಲ. ಯಾಕಂದ್ರೆ ಹಣ್ಣುಗಳು ಮೊದಲೇ ಸ್ವೀಟ್ ಇರ್ತಾವೆ. ನಂಗೆ ಸ್ವೀಟ್ ಜಾಸ್ತಿ ಬೇಕಂತಂದ್ರೆ ಸಕ್ಕರೆ ಹಾಕ್ಕೋಬೋದು. ಇದು ಹೆಲ್ತಿಗೆ ಭಾಳ ಚಲೋ ಬೀಟ್ರೂಟ್ ಜ್ಯೂಸ್. ಇವಾಗ ನೋಡೋಣ ಬರ್ರಿ ನಮ್ಮ ಬೀಟ್ರೂಟ್ ಮತ್ತು ಫ್ರೂಟ್ ಜ್ಯೂಸ್ ಹೆಂಗಾಗೈತಿ ಅಂತ ಹೇಳಿ. ನಾನು ಕುಡ್ದೆ ಜ್ಯೂಸ್ ಮತ್ತು ನಮ್ಮ ಮನೆಯೊಳಗೆ ಎಲ್ಲರೂ ಕುಡಿದ್ರು, ಚಲೋ ಆಗೈತೆ ಅಂತ ಹೇಳಿದ್ರು. ನಿಮಗೂ ಇಷ್ಟ ಆಗಿತ್ತು ಅಂದ್ರೆ ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಈ ವಿಡಿಯೋ ಏನಾರು ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.